ಹಾ ಹಾ ಒಂದು ಪ್ರಶ್ನೆ ಕೇಳಿದ್ನ ಅವರಿಗೆ. ಏನ್ ಕೇಳಿರಿಪ್ಪ ಪ್ರಶ್ನೆ? ಪ್ರಥಮದಲ್ಲಿ ಭೂಮಿ ತೆಲಿ ಮ್ಯಾಗ, ಪ್ರಥಮದಲ್ಲಿ ಭೂಮಿ ತಲಿ ಮ್ಯಾಗ, ಮೋರಮದಾಗ ಅಗ್ನಿ ತುಳದವ್ರು ಯಾರ ನಾನೇ ಅವ್ರು ಹೇಳಿದ್ರು ಇದ್ದಾಗೆ ಅದತ್ತ ಕರಬಲ್ ವಿದ್ದದೊಳಗ ಎಲ್ಲಾ ಸೈನಿಕರು ಒಳಗ ಸಿಕ್ಕಾಗ ಹೌದು ಶರಣರು ತುಳ್ದಾರ. ಅದಕ್ಕ ಹಾಗೆ ಅವ್ರು ಎದಕ್ಕೆ ತುಳ್ದಾರ? ಎದಕ್ಕಿಪ್ಪ? ಎಲ್ಲಾ ಸೈನಿಕರಿಗೆ ಒಳ್ಳೇದ ಆಲತ್ ಹೇಳಿ ಮನೆಗೆ ಬೆಂಕಿ ಹತ್ತಿತ್ತತ್ತ. ಹೌದಿಪ್ಪ ಹೌದು. ಸ್ವಲ್ಪ ವಿಚಾರ ಮಾಡ್ರಿ ಮಾಸ್ತರ. ಹಾ ಹಾ ಮಾತು ಸಿಕ್ಕಾದನೇ ಹೇಳುದಲ್ಲದು, ವಿಷಯ ಅರ್ಥ ಆಗಬೇಕು, ಜನರಿಗೆ ಅರ್ಥ ಆಗಬೇಕು. ಸೈನಿಕರು ಒಳಗೆ ಸಿಕ್ಕಾರ ಅಂದ ಬಳಕ ಅದೇ ಬೆಂಕಿನ ಶರಣರು ತುಳ್ದಾರ ಅಂದ್ರ ಆ ಸೈನಿಕರು ಉಳಿದ್ರೋ ಏನು ಇಲ್ಲೋ ಏನು ಉಳಿದಾರೋ ಒಂದು ಇತ್ಯರ್ಥ ಆಗ್ಬೇಕು. ಯಾಕ್ರಿ? ಹೌದು ಆವಾಗ ತುಳಿದಾರ ಅಂತ ಹೇಳಿ ಈಗೂ ತುಳಿತಾರ ಅಂದ್ರೆ ಏನ್ ಅರ್ಥ ಅದು? ಅದ ಅರ್ಥ ಏನಪ್ಪ ಅದು? ನಾ ತಿನಿ ಏನಿಪ್ಪ ಈ ಉತ್ತರ ಹೇಳುವಲ್ಲಿ ಸ್ವಲ್ಪ ಎಲ್ಲೋ ಇನ್ನೊಂದು ಸ್ವಲ್ಪ ಅಳಿಗಾಡಿರತ್ತ, ನೀವು ವ್ಯತ್ಯಾಸ ಮಾಡ್ಕೊಂಡಿರಿ, ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡಿರಿ. ಹೌದಿಲ್ಲ? ಅದಕ್ಕ ಬಸವಣ್ಣ ಏನ್ರಿ ಗೌಡ್ರ ಅವರು ನಮಗ ಒಂದು ಕೇಳಿದ್ರು. ಏನ್ ಕೇಳ್ಯಾರಿಪ್ಪ ನಮಗೊಂದ? ಏನು ಕೇಳ್ಯಾರಂದ್ರ, ಏನ್ ಕೇಳ್ಯಾರಿಪ್ಪ? ಸ್ವಲ್ಪ ಶಾಂತ ರೀ. ಹೌದ್ ನೀ ಸುಮ್ಕೊಂಡ್ರು ಗೌಡ್ಯ. ಯಾವ ಹೌದು ತಂದಿ ಮೌಲಾಲಿ ಶರಣ, ತಂದಿ ಮೌಲಾಲಿ ಶರಣ ವಿಷಯ ಕೇಳ್ರಿ. ಹೌದ್ ತಂದಿ ಮೌಲಾಲಿ ಶರಣ, ತಾಯಿ ಬೀಬಿ ಫಾತಿಮಾ, ಬೀಬಿ ಫಾತಿಮಾ ಇವರು ಹೊಟ್ಟ್ಯಾಗ ಇಬ್ಬರು ಮಕ್ಕಳು ಹುಟ್ಟಿ ಬರುತ್ತಾರ. ಅವರೇ ಹಸೇನಿ ಮತ್ತ ಹುಸೇನಿ. ಹೌದ್ ಹಸೇನಿ ಹುಸೇನಿ ಹುಟ್ಟಿ ಬಂದ್ರು. ಹೌದು ಒಬ್ಬವ ಬಂದು ದಾನ ಕೇಳದ, ತಂದೆ ತಾಯಿ ಇದ್ದಂತವ್ರು ಮಕ್ಕಳಿಗೆ ದಾನ ಕೊಟ್ರು. ಹೌದಿಪ್ಪ ಹೌದು. ಆ ಕೆಟ್ಟ ಮನುಷ್ಯ ಒಯ್ದು ಬಜಾರದಾಗ ಮಕ್ಕಳಿಗೆ ಮಾರ್ದ. ಮಕ್ಕಳು ಇಲ್ಲಾರ್ದಂತ ಸಾವುಕಾರ ಹಸೇನಿ ಹುಸೇನಿ ಮಕ್ಕಳಿಗೆ ತಗೊಂಡು ಹೋಗಿ ಜ್ವಾಕಿ ಮಾಡಿ ದೊಡ್ಡವ ಮಾಡ್ದ. ಹೌದಿಪ್ಪ ಹೌದು. ಅಲ್ಲಿ ಏನಾಗ್ತಿತ್ತು ಆಗಿನ ಸಂದರ್ಭದೊಳಗ? ಏನಕ್ಕಿತಿಪ್ಪ? ಆ ಊರಿಗೆ ಒಂದು ರಾಕ್ಷಸ ಬೆನ್ನ ಹತ್ತಿತ್ತು. ಹೌದು. ಪ್ರತಿಯೊಬ್ಬರ ಮನೆಯಿಂದ ಒಂದು ಮಾನವನ ಆಹಾರ ಆ ರಾಕ್ಷಸಕ್ಕೆ ಬೇಕಾಗಿತ್ತು. ಪ್ರತಿದಿನಕ್ಕೂ ಒಂದು ಆಹಾರ ಬೇಕಾಗಿತ್ತು. ಹೌದಿಪ್ಪ ಹೌದು. ಅವಾಗ ಒಂದು ದಿನ ಆ ಹಸೇನಿ ಮತ್ತು ಹುಸೇನಿ ಶರಣರು ಇರತಕ್ಕಂತ ಮನಿಪಾಳೆನೆ ಬತ್ತು. ಹೌದು. ನಾ ಬೇಡಿ ಬಗ್ಸಿ ತಂದ ಮಕ್ಕಳನ್ನ ಹೆಂಗ ನಾ ಪ್ರಾಣ ಕೊಡ್ಲತ್ತೆ ತಿಳ್ಕೊಂಡು ಆ ಸಾವುಕಾರನೇ ಹೋಲಕ್ ನಿತ್ತ ರಾಕ್ಷಸನಂತೇಳಿ. ಹೌದಿಪ್ಪ ಹೌದು. ಜಗತ್ತದ ಮ್ಯಾಗ ಹುಟ್ಟಿ ಬಂದಿರತಕ್ಕಂತ ಶರಣರು ಹೇಳ್ತಾರತ್ಯಪ್ಪ, ಈ ಮರ್ತ್ಯಕ್ಕೆ ನಾವು ಹುಟ್ಟಿ ಬಂದಿದ್ದೆ ಲೋಕ ಕಲ್ಯಾಣಕ್ಕಾಗಿ. ಹೌದು. ನಾವು ಇರ್ಲಕ್ಕಾಗಿ ನೀ ಯಾಕೆ ಹೋಗಿ ಆ ರಾಕ್ಷಿಗೆ ಬಲಿ ಆತಿದಿ? ನೀ ಹೋಗ್ಲಿಕ್ಕೆ ಹೋಗಬೇಡ, ಆ ರಾಕ್ಷಿಗೆ ಸ್ವತಃ ನಾವೇ ಹೋಗಿ ಭೇಟಿ ಆತೀವಿ ಅಂದ್ರು. ಹೌದಿಪ್ಪ ಹೌದು. ನೋಡ್ರಿ, ಸಣ್ಣ ಪ್ರಾಯದ ಮಕ್ಕಳು ಹಸೇನಿ ಸಾಬ ಮತ್ತು ಹುಸೇನಿ ಸಾಹಿಬ ಇಬ್ರು ಶರಣರು ಕೂಡಿ ಏನ್ ಮಾಡ್ತಾರಿಪ್ಪ? ಆ ರಾಕ್ಷಿ ಗುಹೆ ಒಳಗ ಹೋಗ್ತಾರ. ರಾಕ್ಷಿಗೆ ನಿದ್ದೆ ಹತ್ಯಾದ. ಹೌದಿಪ್ಪ ಹೌದು. ಇದಕ್ಕೆ ನಿದ್ದೆ ಹತ್ಯಾದ. ನಿದ್ದೆಯೊಳಗಿನ ಎಬ್ಸದ್ರೆ ಪಾಪ ಹತ್ತಾದತ್ತೆ ತಿಳ್ಕೊಂಡು ಹಸೇನಿ ಹುಸೇನಿ ಶರಣರು ರಾಕ್ಷಿಯ ಒಂದು ತೆಲೆದಿಂಬ ಕೂತು. ಅವಾಗ ರಾಕ್ಷಿಗೆ ಎಚ್ಚರ ಇತ್ತು, ಮಾನವರ ಒಂದು ವಾಸನೆ ಅದಕ್ಕೆ ಬಡದ ಎಚ್ಚರಾಗಿ ಹಸೇನಿ ಹುಸೇನಿ ಶರಣರ ಮಾರಿ ನೋಡಿದಾಗ ರಾಕ್ಷಿಯಲ್ಲಿ ಇರ್ತಕ್ಕಂತ ಒಂದು ರೂಪ ಎಲ್ಲ ಬದಲಾಗಿ ಮಾನವ ರೂಪ ಆಗ್ಯಾದ. ಹೌದಿಪ್ಪ ಹೌದು. ಯಾಕ್ರಿ? ಮಾನವ ರೂಪ ರಾಕ್ಷಿ ತಾಳ್ಯದ. ಮತ್ತ ಹಂಗಾದ್ರಲ್ಲ ಆ ರಾಕ್ಷಿ ಹಿಂದಿನ ಜನ್ಮದಾಗ ಏನಾಗಿ ಇತ್ತು, ಆ ರಾಕ್ಷಿಗೆ ಒಬ್ರು ಶ್ರಾಪ ಕೊಟ್ಟಾರ. ಆ ಶ್ರಾಪೆ ಮತ್ತೊಬ್ರು ಹುಷಾಪ ಮಾಡ್ಯಾರ. ಆ ರಾಕ್ಷಿ ಹಿಂದಿನ ಜನ್ಮದಾಗ ಏನಾಗಿ ಇತ್ತು, ಅದರ ಹೆಸರು ಏನು? ಕೇಳ್ಯಾರಿಪ್ಪ ಪ್ರಶ್ನೆ. ಇದು ಪ್ರಶ್ನೆ ಅವ್ರಿಗೆ ಕೇಳ್ಯಾರ. ಯಾಕ್ರಿ? ಕೇಳ್ಯಾರಲ್ರಿ, ಇದೇ ಕೇಳ್ಯಾರ, ಇದನ್ನೇ ಕೇಳ್ಯಾರ. ಅದಕ್ಕೆ ನಮ್ಮ ಗುರು ನಮಗ ಬುದ್ಧಿ ಕೊಟ್ಟಟ್ಟು. ಹೆಂಗ್ರಿಪ್ಪ ಅದು? ಅದಕ್ಕೆ ಆತ್ಮೀಯ ಬಂಧುಗಳೇ, ಏನಿಪ್ಪ ಈ ಜಗತ್ತದೊಳಗ ಹೌದ್ರಿಪ್ಪ ನಾವು ಮಾಡಿದ್ದೆ ಖರೆ, ಇದು ನಂದೇ ಖರೆ ಅನ್ನಂಗ ಇಲ್ಲ. ಹೌದಪ್ಪ ಹೌದು. ಪ್ರಪಂಚ ಜಗತ್ತ ಲೋಕ ಬಹಳ ದ್ವಾಡದ. ಲೋಕದಾಗ ಎಲ್ಲಾರು ಶಾಣ್ಯರೇ ಅದಾರ. ಹೌದಪ್ಪ ಹೌದು. ನಮಗ ಎಟ್ಟ ತಿಳಿದಾದ ಅಟ್ಟ ಮಾತಾಡೋದಾದ. ಹೌದಿಪ್ಪ ಹೌದು.
ಒಬ್ಬ ಹಾ ಹಾ ಮನುಷ್ಯ ಇದ್ದ, ಒಬ್ಬ ಮನುಷ್ಯ ಇದ್ದ. ಮರ್ತ್ಯಕ್ಕ ಹುಟ್ಟಿ ಬಂದಿದ್ದ. ಹಾ ಹಾ ಅವನ ಹೆಸರು ಜುಲ್ಕರ್ನಯನ. ಹೌದಿಪ್ಪ ಹೌದು. ಸ್ವಲ್ಪ ವಿಷಯ ಕೇಳ್ರಿ. ಅವನ ಹೆಸರ ಜುಲ್ಕರ್ನಯನ. ಜುಲ್ಕರ್ನಯನ ಹೌದಾ? ಮಾನವ ರೂಪದಾಗಿ ಇದ್ದ. ಹೌದು. ಪ್ರತಿನಿತ್ಯ ಅವನ ಮನಸ್ಸಿನೊಳಗ ಹಾವಭಾವ ಬದಲಾವಣೆ ಆಗ್ಲಕತ್ತ. ಹೆಂಗ್ ಬದಲಾವಣೆ ಆಗ್ಲಕತ್ತಪ್ಪ ಅಂತಂದ್ರ ಮನುಷ್ಯರನ್ನ ಕೊಲ್ಲುವುದು, ಹೌದು, ಅವರಲ್ಲಿ ಇರ್ತಕ್ಕಂತ ರೊಕ್ಕ ರೂಪಾಯಿ ಒಡವೆ ಆಭರಣಗಳನ್ನ ಎಲ್ಲಾ ಕಸಿಯುವುದು. ಹೌದಿಪ್ಪ ಹೌದು. ಇಂಥ ಕ್ರೂರತ್ವ ಜುಲ್ಕರ್ನಯನಂತಲ್ಲಿ ಬತ್ತು. ಹಾ ಹಾ ಅದು ಮ್ಯಾಗ ಕೂತು ಯಾರು ನೋಡ್ತಿದ್ರಂದ್ರ ಯಾರಿಪ್ಪ? ಭಗವಂತ ನೋಡುತ್ತಿದ್ದ. ಹೌದಿಪ್ಪ ಹೌದು. ಇವನ ಕೆಟ್ಟ ಕ್ರೂರತ್ವವನ್ನು ಎಲ್ಲಾ ನೋಡಿ ಹೌದು ಮರ್ತ್ಯಕ್ಕೆ ಇಳಿದು ಬಂದ ಮ್ಯಾಗ ಭಗವಂತ ಶ್ರಾಪ ಕೊಟ್ಟವ್ರು ಯಾರತ್ತಿ ಕೇಳ್ಯಾರ. ಕೇಳ್ರಿ ಉತ್ತರ. ಹೆಂಗಿಪ್ಪ ಶ್ರಾಪ ಭಗವಂತ ಕೊಡ್ತಾನ? ನೀ ಮಾನವ ಇದ್ದಾವ, ನಿನ್ನ ಅಂತರಾತ್ಮದೊಳಗ ನಿನ್ನ ಒಳಗ ರಾಕ್ಷಸ ಗುಣ ಬಂದದಂದ್ರೆ ಈ ಭೂಮಿ ಮ್ಯಾಗ ನೀ ರಾಕ್ಷಸ ಆಗಿ ಉಳಿಯತ್ತ ಶ್ರಾಪ ಕೊಟ್ಟ. ಹೌದಾ? ಶ್ರಾಪ ಕೊಟ್ಟವ್ರು ಯಾರು? ಭಗವಂತ. ಆ ಜುಲ್ಕರ್ನಯನ ರಾಕ್ಷಸ ಆಗಿ ಬದಲಾಲಕತ್ತ. ಯಪ್ಪ, ನಾ ಮಾಡಿರ್ತಕ್ಕಂತ ಕೃತ್ಯಕ್ಕೆ ನೀ ಶ್ರಾಪ ಎಲ್ಲ ಕೊಟ್ಟಿ, ಹೌದು, ಮುಂದ ನನಗ ಈ ಶ್ರಾಪ ಹುಶ್ರಾಪ ಆಗ್ಬೇಕಾದ್ರ ಯಾರಿಂದ ಕಾರಣ ಅಂದಾಗ ಯಾವಾಗ ಏನ್ ಹೇಳ್ತಾರಿಪ್ಪ? ಅವಾಗ ಹೇಳುತ್ತಾನ ಭಗವಂತ, ಮರ್ತ್ಯ ಮಂಡಲದೊಳಗ ತಂದಿ ಯಾರು? ಮೌಲಾಲಿ ಶರಣ. ಹೌದು. ತಾಯಿ ಬೀಬಿ ಫಾತಿಮನ ಹೊಟ್ಟಿಲಿ 2 ಮಕ್ಕಳು ಹುಟ್ಟಿ ಬರ್ತಾವ. ಹಸೇನಿ ಹುಸೇನಿ ಅನ್ನುವಂತ ಮಕ್ಕಳು ಹುಟ್ಟಿ ಬರ್ತಾವ. ಆ ಮಕ್ಕಳ ದರ್ಶನ ನಿನಗೆ ಆಯ್ತಪ್ಪ ಅಂತಂದ್ರೆ ನೀ ಮಾನವ ರೂಪ ಅತ್ಯತ್ತಿ ಹೇಳಿ ಅಲ್ಲಿ ಪರಮಾತ್ಮ ಹೇಳಿ ಹೋಗಿ ನನ್ನ ಆತ್ಮೀಯ ಬಂಧುಗಳೇ. ಇದು ರಾಹುಲ್ ಮಾಸ್ತರ್ ಕೇಳಿರ್ತಕ್ಕಂಥ ಪ್ರಶ್ನೆಕ್ಕೆ ಉತ್ತರ. ಹಸೇನಿ ಹುಸೇನಿ ಸಾಹೇಬ್ರ ಅಲ್ಲಿ ಹೋದಾಗ ಜುಲ್ಕರ್ನಯನ ಅನ್ನುವಂತ ಮನುಷ್ಯ ಹೋಗಿ ರಾಕ್ಷಸ ಆಗಿದ್ದ. ಹೊಳ್ಳಿ ಅಲ್ಯವ ಮತ್ತ ಮನುಷ್ಯ ರೂಪ ತಾಳದ. ಇವ್ರು ಮನುಷ್ಯ ರೂಪ ತಾಳದಾಗ ಹೊಂಟ್ರು. ಯಪ್ಪ, ನಿಮ್ಮದಿಂದೇ ನಾ ಮನುಷ್ಯ ರೂಪ ತಾಳಿನಿ, ನನಗೆ ಏನಾದ್ರು ಈ ಭೂಮಿ ತೆಲಿ ಮ್ಯಾಗ ಕೂನು ಕೊಡ್ರಿ ಅಂದಾಗ ಆ ರಾಕ್ಷಸನ ಕೂನು ಏನು ಉಳದಾದತ್ ಹೇಳ್ಯಾರ ಇವರು. ಅವಾಗಿನ ಜುಲ್ಕರ್ನಯನೇ ಈಗ ಡೋಲಿ ಹಿಂದ್ ಇರ್ತಕ್ಕಂತ ಜೂಲು ಪಕ್ಕೀರ್. ಅವಾಗಿನ ಜುಲ್ಕರ್ನಯನೇ ಈಗ ಡೋಲಿ ಹಿಂದ್ ಇರ್ತಕ್ಕಂತ ಜೂಲು ಪಕ್ಕೀರ್. ಯಾಕೋ ದೋಸ್ತ? ಹೌದಿಲ್ಲ? ನೋಡು, ಸಾಲಿಗೆ ಹೋಗ ಹುಡುಗ ಸುದೇ ಉತ್ತರ ಹೌದನ್ಬೇಕು ಹೇಳಿದ್ರ ವ್ಯವಹಾರ ಕಚ್ಚಿ ಬಿಚ್ಚಿ ಆಗಿರಬಾರ್ದು. ಮತ್ತ ಕುಸ್ತಿ ಹಿಡಿತೀನಿ ಅಂತ ಹೇಳ್ತೀರಿ. ಹಿಂಗೆ ನಿಮ್ ಕುಸ್ತಿ ಹೆಂಗ್ ಹಿಡಿತೀರಿ? ಕುಸ್ತಿ ನೀವು ಡಾವ್ ಹಾಕೋದು ಗೊತ್ತಿಲ್ಲ, ಎಲ್ಲಿ ಡಾವ್ ಹಾಕಿರಿ ಎಲ್ಲಿ ಬೀಳ್ತಾನ ಗೌಡ್ರ ಅನ್ನೋದು ಗೊತ್ತಿಲ್ಲ ನಿಮಗ. ಚಲೋ ಅವ್ರಿಗೆ ಸಿಕ್ಕಿಲ್ಲ ಹಿಡತಾ ಅಣ್ಣ ಪದ 2ನೇ ನುಡಿ ಆಗ್ಯದ, ನಿಮ್ ಉತ್ತರ ಕುಲ ಆಗ್ಯದ. ಹೌದಿಲ್ಲ? ತಲೆ ಕೆಡ್ಸೋಬೇಕು. ಒಟ್ಟ ಸಣ್ಣ ಮುಗಿತಾಗ ಏನ್ ಹೇಳ್ಬೇಕು ಉತ್ತರ, ಏನ್ ಹೇಳ್ಬೇಕು ಅನ್ಬೇಕು ಅಂತ ಪ್ರಶ್ನೆ ಕೇಳ್ಬೇಕು ಮೊಮ್ಮಗನ. ಅದಕ್ಕೆ ಇರ್ಲಿ. ಇನ್ನ ಮುಂದೆ ವಿಷಯ ಮತ್ತ ಬಹಳ ಅದಾವ. ಅದಾವಲ್ರಿಪ್ಪ. ಅವ್ರು ಹೇಳ್ಯಾರ ಇನ್ನ ಬಹಳ ಚಂದ. ಏನತ್ತ? ಪ್ರಯತ್ನ ಮತ್ತು ಪ್ರಾರಬ್ಧದೊಳಗ ಪ್ರಯತ್ನ ಮಾಡಿ ಇಂಥ ಮಕ್ಕಳು ಹುಟ್ಟ್ಯಾವ. ಹೌದು, ಪ್ರಾರಬ್ಧದ ಹುಟ್ಟ್ಯಾವ. ಪ್ರಾರಬ್ಧದಾಗ ಅಂತವ್ರು ಹುಟ್ಟ್ಯಾರ. ಅಲ್ಲಿ ಪ್ರಾರಬ್ಧ ಆದ್ರಿ ರಾಹುಲ್ ಸರ. ಹೌದು, ಅಲ್ಲಿ ಪ್ರಾರಬ್ಧ. ಪ್ರಯತ್ನ ಮಾಡೋದಿದ್ರ ನಾ ಗಂಡೆ ಹಡಿತೀನತ್ತೆ ಪ್ರಯತ್ನ ಮಾಡ್ರಿ ನೋಡೋನು. ಮಾಡ್ರಿಪ್ಪ, ನೀವು ಎಷ್ಟು ಬೇಕಾದಷ್ಟು ಪ್ರಯತ್ನ ಮಾಡ್ರಿ. ಸುಮ್ಮ ದಯವು ಹೇಳ್ರಿ. ಆತದೇನ್ರಿ ಗೌಡ್ರ? ಆತದ. ಇಲ್ಲಿ ನಿಮ್ಗೊಂದು ಕೇಳ್ರಿ. ಇಲ್ಲಿ ಪ್ರಯತ್ನ ಮಾಡಿ ಮಾನ್ಯ ಒಂದ್ ಹೆಣ್ಣು ನೋಡ್ಕೊಂಬಂದ್ರಿ. 28 ಹೆಣ್ಣು ನೋಡ್ಯಾನ್ರಿ. ಮಾನ್ಯ ಗಟ್ಟಿ ಆಯ್ತು. ಪ್ರಯತ್ನ ಮಾಡಿ ಮದುವೆ ಆಗ್ಲಕ್ ತಯಾರಾದ ಪಾದ ಜೀಪ್ ಹೊಳಿ ಬಂದದ. ಈ ಮೊಮ್ಮಗನ ಮಾರಿ ಹಂಗಾಗ್ಯದ ನೋಡ್ರಿ. ಸುಳ್ಳು ಮಾಡಿಬಿಟ್ರ ಅವರು. ಯಾಕೆ ಸುಳ್ಳು ಮಾಡ್ರು? ರಗಡ ಪ್ರಯತ್ನ ಮಾಡಿದ್ಯಲ್ಲ. ಇವ್ರು ಕಟಿಂಗ್ ನೋಡಿದ್ರು. ಇರ್ಲಿ, ಇನ್ನ ಪದ್ಯ ಕೇಳ್ರಿ. ಮುಂದ ಮತ್ತೆ ಹೇಳೋದಾದ. ಓಕೆ ಓಕೆ. ಹೆಂಗಿಪ್ಪ? ಆಗಿ ತೀರಾಗ ಬ್ಯಾಡ್ರಿ ಆಡವ್ಯಾನ ದನ, ಮನುಷ್ಯತ್ವ ಎಂಬುದು ಕಲಿವಳೆ ಗುಣ. ಪರೋಪಕಾರ ಮಾಡಿ ಪುಣ್ಯ ಪಡ್ಕೋರಿ ನೀವು, ಎಲ್ಲರೂ ಹೋಗುವುದು ಒಂದು ದಿನ. ಜಗದಾಗ ಹುಟ್ಟಿ ಬೆಳೆಸ್ರಿ ಒಳ್ಳೆಯ ಗುಣ, ವೈರತ್ವ ಯಾರು ಜೋಡಿ ತೊಡಬ್ಯಾಡ್ರಿ
ಪಣ ಪಣ ತೊಟ್ಟ ಊರೆಲ್ಲ ಪತ್ಯನೆ ಉಳಿದಿಲ್ಲ ಆಗಿ ಹೋಗಿ ಅವ್ರಿ ಅಡವಿ ಹೆಣ ದೂರ ಮಾಡೋಗೆ ಮಮನದ ನವಚನ ಮಾತೆರ ಗುಣಕ ಮಾತೆರ ಹೊಡೆದು ನೀವು ದಚ್ಚಡೆ ಮುಗದಾನ ಜಗದಾಗ ಹುಟ್ಟಿ ಬೆಳೆಸ್ರಿ ಒಳ್ಳೆಯ ಜನ ವೈರತ್ವ ಯಾರು ಜೋಡಿ ತೊಡಬ್ಯಾರಿ ಪಣ